ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬಹಳ ದಿನಗಳೇ ಆಗೋಯ್ತು ವ್ಲಾಗ್ನ ಶೇರ್ ಮಾಡಿ, ನಾನು ಬ್ಯುಸಿ ಇದ್ದೆ. ಇದು ಸೋಮವಾರ ಮತ್ತು ಮಂಗಳವಾರದ ವ್ಲಾಗ್ ಆಗಿರುತ್ತೆ. ಈ ವಿಡಿಯೋನ ನೋಡೋಕೆ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಸೋಮವಾರ ಸಂಜೆ ನಾನು ರಾಯರ ಮಠಕ್ಕೆ ಹೋಗಿದ್ದೆ. ಸೇವೆಗೆ ಬರೆಸ್ಬೇಕಿತ್ತು, ಹಾಗಾಗಿ ಹೋಗಿದ್ದೆ. ಗುರುವಾರ ಹೋಗಿದ್ದು, ಮತ್ತೆ ನಂಗೆ ಹೋಗಕ್ಕೆ ಆಗಿರ್ಲಿಲ್ಲ. ಹಾಗಾಗಿ ಸೇವೆಗೆ ಬರೆಸ್ಬೇಕು ಅಂತ ಹೋಗಿದ್ದೆ. 2 ಸೇವೆಗೆ ಕೂಡ ಬರ್ಸಿದ್ದೆ. ರಾಯರ ಜನ್ಮದಿನೋತ್ಸವದ ಪ್ರಯುಕ್ತ ಸಿದ್ಧತೆಗಳು ಕೂಡ ನಡೀತಾ ಇದೆ. ಮಠಕ್ಕೆ ಹೋಗಿದ್ನಲ್ಲ, ಹಾಗೇನೆ ಗುರು ವೈಭವೋತ್ಸವ ಇತ್ತು. ಹಾಗೆ ಪ್ರದಕ್ಷಿಣೆ ಸೇವೆಯನ್ನ ಮಾಡಿ ಸೇವೆಗೆ ಬರೆಸಿ ಸ್ವಲ್ಪ ತಲೆ ಇದ್ಬಿಟ್ಟು ಆಮೇಲೆ ನಾನು ಮಾರ್ಕೆಟಿಗೆ ಬಂದೆ. ಮಾರ್ಕೆಟಿಗೆ ಬಂದ್ಬಿಟ್ಟು ಅಲ್ಲಿ ಹೂವು, ತುಳಸಿ, ಆಮೇಲೆ ಹಣ್ಣು ಕಾಯಿ ಎಲ್ಲ ತಗೋಬೇಕಿತ್ತು. ನಾನು ಮನೆಯಲ್ಲಿ ಪೂಜೆ ಮಾಡಬೇಕಿತ್ತಲ್ಲ, ಹಾಗಾಗಿ ಶಾಪಿಂಗ್ ಎಲ್ಲ ಮಾಡಿಕೊಂಡು ಆಮೇಲೆ ಪಾಂಡುರಂಗ ದೇವಸ್ಥಾನಕ್ಕೆ ಬಂದೆ. ಮಾರ್ಕೆಟ್ ಹತ್ರನೇ ಇದೆ. ತುಂಬ ದಿನಗಳೇ ಆಗ್ಬಿಟ್ಟಿತ್ತು, ದೇವಸ್ಥಾನಕ್ಕೆ ಹೋಗೇ ಇರಲಿಲ್ಲ. ಹಾಗಾಗಿ ಪಾಂಡುರಂಗನ ದರ್ಶನವನ್ನ ಪಡಿಬೇಕು ಅಂತ ಹೋಗಿದ್ದೆ. ಅಲ್ಲಿಂದ ಬರೋ ಅಷ್ಟೊತ್ತಿಗೆ 7 ಗಂಟೆ ಆಯಿತು. ಇವಾಗ ನೆಕ್ಸ್ಟ್ ಡೇದು ನಾನು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಅಂದರೆ ಇದು ರಾಯರ ಜನ್ಮದಿನೋತ್ಸವ ಮಂಗಳವಾರ ಇತ್ತಲ್ಲ, ಅವತ್ತಿನ ವಿಡಿಯೋ ಇದು. ನಮ್ಮ ಮನೇಲಿ ಯಾವ ರೀತಿ ಪೂಜೆ ಮಾಡಿದ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲ್ ಆಗಿ ಪೂಜೆ ಮಾಡಿದ್ದು. ನಾನು 3 ದಿನ ರಾಯರಿಗೆ ಸೇವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ 3 ದಿನ ಸೇವೆ ಮಾಡಿದ್ದು. ಬೃಂದಾವನ ರಂಗೋಲಿಯನ್ನು ಹಾಕಿ ನಾನು ತುಪ್ಪದ ದೀಪವನ್ನು ಹಚ್ಚಿ ನಾನು ಸೇವೆ ಮಾಡಿದೆ. ಅಂದರೆ ಮಠಕ್ಕೆ ಹೋಗ್ಬಿಟ್ಟು ನಾನು ಪ್ರದಕ್ಷಿಣೆ ಸೇವೆಯನ್ನು ಮಾಡಿ ತುಪ್ಪದ ದೀಪವನ್ನು ನಾನು ಹಚ್ಚಿ ಬೆಳಗ್ಬಿಟ್ಟು 5 ಪ್ರದಕ್ಷಿಣೆಯನ್ನು ಹಾಕಿ ಬಂದೆ. ಹಾಗೆಯೇ ಬೆಳಗ್ಗೆ 5 ಗಂಟೆಗೆ ಎದ್ದಿದ್ದೆ. ಮನೇಲೆಲ್ಲ ಕೆಲಸ ಎಲ್ಲ ಮಾಡಿಬಿಟ್ಟು ನನ್ನ ಹಸ್ಬೆಂಡು ಬೇಗ ಎದ್ದಿದ್ರು. ಅವರು ಪೂಜೆ ಎಲ್ಲ ಮಾಡಿ ಮತ್ತೆ ನಾವಿಬ್ಬರು ಅಭಿಷೇಕಕ್ಕೆ ಬರ್ಸಿದ್ವಿ. ಹಾಗಾಗಿ ಮಠಕ್ಕೆ ಕೂಡ ಹೋಗಬೇಕಿತ್ತು. 7:15ಗೆ ಮಠಕ್ಕೆ ಹೋಗಬೇಕಿತ್ತು. ಹಾಗಾಗಿ ನಾವು ಬೇಗ ಎದ್ದು ಮನೆಯಲ್ಲೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡಿ ಆಮೇಲೆ ರಾಯರ ಮಠಕ್ಕೆ ಹೋದ್ವಿ. ನಮ್ಮ ಮನೇಲಿ ಯಾವ ರೀತಿ ಪೂಜೆ ಮಾಡಿದ್ದು ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೇನೆ ರಾಯರಿಗೆ ಅತ್ಯಂತ ಪ್ರಿಯವಾದ ನೈವೇದ್ಯವನ್ನ ಕೂಡ ನಾನು ಮಾಡಿದ್ದೆ. ಹಯಗ್ರೀವ ಮಾಡಿ ನೈವೇದ್ಯವನ್ನ ಮಾಡಿ ಇವಾಗ ರೆಡಿ ಆದೆ. ಟೈಮ್ ಬೇರೆ ಆಗ್ಬಿಟ್ಟಿತ್ತು. ಹಾಗೇನೆ ಇವಾಗ ರಾಯರ ಮಠಕ್ಕೆ ಕೂಡ ಬಂದ್ವಿ. ನಾವು ಬಂದಾಗ ಆಗ್ಲೇ 8:15 ಆಗ್ಬಿಟ್ಟಿತ್ತು. ಹೋದ ತಕ್ಷಣ ಒಂದು ಶಾಕ್ ಆದಿತ್ತು. ಏನಪ್ಪಾ ಅಂತಂದ್ರೆ, ನಾನು ಹೋದ ತಕ್ಷಣ ಹೂವಿನ ಅಲಂಕಾರ ನೋಡಿದ ತಕ್ಷಣ ನನಗೆ ಏನ್ ಅನಿಸ್ತು ಅಂದ್ರೆ, ಅಯ್ಯೋ ಅಭಿಷೇಕ ಮುಗ್ದೋಗಿದೆಯಲ್ಲ ಅಂತ ತುಂಬಾನೇ ಬೇಜಾರಾಗ್ಬಿಡ್ತು ಹೋದ ತಕ್ಷಣ. ಆಮೇಲೆ ಅಲ್ಲಿರೋ ಆಂಟಿ ಹೇಳಿದ್ರು, ಇಲ್ಲ ಇನ್ನು ಅಭಿಷೇಕ ಆಗಿಲ್ಲ ಕಣೋ, ಇವಾಗಿನ್ನು ಹೂವೆಲ್ಲ ತೆಗಿತಾ ಇದ್ದಾರೆ, ಇನ್ಮೇಲೆ ಅಭಿಷೇಕ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು. ಅವಾಗ ನನಗೆ ಸಮಾಧಾನ ಆಯ್ತು. ಯಾಕೆಂದ್ರೆ 5 ಗಂಟೆಗೆ ಎದ್ದು ನಾನು ಮನೆಯಲ್ಲೆಲ್ಲ ಕೆಲಸ ಮುಗಿಸಿ ಮನೆಯಲ್ಲೂ ಪೂಜೆ ಮಾಡಿ ಹೊರಡೋ ಅಷ್ಟೊತ್ತಿಗೆ ಲೇಟ್ ಆಯ್ತಲ್ಲ, ಅಭಿಷೇಕ ನೋಡಕ್ ಆಗ್ಲಿಲ್ವಲ್ಲ ಅಂತ ಬೇಜಾರಾಯ್ತು. ಆಮೇಲೆ ಇಲ್ಲ ಇನ್ನೂ ಸ್ಟಾರ್ಟೇ ಆಗಿಲ್ಲ ಅಂದ್ರಲ್ಲ, ಅವಾಗ ತುಂಬಾನೇ ಖುಷಿ ಆಯ್ತು. ಇನ್ನೊಂದು ಹೇಳ್ಬೇಕು ಅಂದ್ರೆ, ವಿಶೇಷ ದಿನಗಳಲ್ಲಂತೂ ನಾನು ತುಂಬಾನೇ ಬ್ಯುಸಿ ಆಗ್ಬಿಡ್ತೀನಿ. ಯಾಕೆಂದ್ರೆ ಮನೆ ಕೆಲಸ ಆಗಿರ್ಬೋದು, ಮನೆಯಲ್ಲೂ ಪೂಜೆ ಮಾಡೋದಾಗಿರ್ಬೋದು, ಅಂದ್ರೆ ನನ್ನ ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡ್ತಾರೆ. ಹಾಗಾಗಿ ಸ್ವಲ್ಪ ಪರವಾಗಿಲ್ಲ. ಇವಾಗ ಶೂಟಿಂಗ್ ಬೇರೆ ಹೋಗ್ಬೇಕಿತ್ತು ನೋಡಿ, 7:15ಗೆ ಶೂಟಿಂಗಿಗೆ ಬರಬೇಕಿತ್ತು. ಹಾಗಾಗಿ ಟೈಮೇ ಸಾಕಾಗೋದಿಲ್ಲ, ವಿಡಿಯೋ ಕೂಡ ಮಾಡಕ್ ಆಗೋದೇ ಇಲ್ಲ. ಇನ್ನೊಂದು ನನ್ನ ಪುಣ್ಯಕ್ಕೆ 8 ಗಂಟೆ ಮೇಲೆ ಅಭಿಷೇಕ ಅಂತ ಹೇಳಿದ್ರು. ಹಾಗಾಗಿ ನನಗೆ ತುಂಬಾ ಖುಷಿ ಆಯ್ತು. ಪರವಾಗಿಲ್ಲ, ಸ್ವಲ್ಪ ಲೇಟಾಗೆ ಬನ್ನಿ ಅಂತ ಹೇಳಿದ್ರು. ಹೇಗೋ ಒಂದು 1/4 ಗಂಟೆ ಟೈಮ್ ಸಿಕ್ತಲ್ಲ ಅಂದ್ಬಿಟ್ಟು ಆಮೇಲೆ ಇಬ್ರು ರಾಯರ ಮಠಕ್ಕೆ ಹೋದ್ವಿ. ನಿಜವಾಗ್ಲೂ ಸೇವೆ ಎಲ್ಲ ತುಂಬಾನೇ ಚೆನ್ನಾಗಿ ಮಾಡಿಕೊಟ್ರು. ತುಂಬಾ ಖುಷಿ ಅಂತ ಅನ್ನಿಸ್ತು. ಹಾಗಾಗಿ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಇದ್ವಿ. ಅಲಂಕಾರ ಕೂಡ ನಡೀತಾ ಇತ್ತು. ಮತ್ತೆ ಮಧ್ಯಾಹ್ನ ಹೋಗ್ಬೇಕಿತ್ತು. ಮಧ್ಯಾಹ್ನನೂ ಬರಕ್ ಹೇಳಿದ್ರು. ನಿನ್ನೆ ಅಂತೂ ಫುಲ್ಲು ರಾಯರ ಮಠದಲ್ಲೇ ಇದ್ವಿ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ವಿಶೇಷ ದಿನ ಅಲ್ವಾ, ಹಾಗಾಗಿ. ಆಮೇಲೆ ನಿನ್ನೆ ರಾಯರ ಮಠಕ್ಕೆ ಹೋಗಿ ಮುಂಚೆನೆ ಹೇಳ್ದೆ ಅಲ್ಲ ನಿಮಗೆ, ಸೇವೆ ಬೇರೆ ಇತ್ತು. ಹಾಗಾಗಿ ನಾನು ಅಭಿಷೇಕ ಆದ್ಮೇಲೆನೆ ನಾನು ತುಪ್ಪದ ದೀಪವನ್ನ ಹಚ್ಚಿ ಬೆಳಗಿ ಪ್ರದಕ್ಷಿಣೆ ಸೇವೆ ಎಲ್ಲ ಮುಗಿಸ್ದೆ. ಆಮೇಲೆ ರಶ್ ಆದ್ರೆ ಅಲ್ಲಿ ಪ್ರದಕ್ಷಿಣೆ ಕೂಡ ಹಾಕಕ್ ಆಗೋದಿಲ್ಲ. ನಿನ್ನೆ ರಾಯರ ಜನ್ಮದಿನೋತ್ಸವದ ಪ್ರಯುಕ್ತ ಆಚರಣೆ ಹೇಗಿತ್ತು ಅಂತ ವಿಡಿಯೋ ಆಲ್ರೆಡಿ ನಾನು ಕ್ರಿಯೇಷನ್ಸ್ ಬೈ ಪೂರ್ವಿ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದೀನಿ. ಇನ್ನೂ ಯಾರಾದ್ರೂ ವಿಡಿಯೋ ನೋಡಿಲ್ಲ ಅಂದ್ರೆ ವಿಡಿಯೋ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡಿ. ಯಾಕೆಂದ್ರೆ ಇಲ್ಲಿ ನಾನು ಡೀಟೇಲ್ ಆಗಿ ವಿಡಿಯೋ ಏನ್ ಶೇರ್ ಮಾಡಿಲ್ಲ,
ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳನ್ನ ಮಾತ್ರ ಶೇರ್ ಮಾಡಿದ್ದೀನಿ. ಯಾಕೆಂದರೆ ನನ್ನ ಇನ್ನೊಂದು ಚಾನಲಲ್ಲಿ ನಾನು ಡೀಟೇಲ್ ವಿಡಿಯೋ ಶೇರ್ ಮಾಡಿದ್ದೆ, ಹಾಗಾಗಿ ನೀವು ಅಲ್ಲಿ ವಿಡಿಯೋನ ನೋಡ್ಬೋದು. ರಾಯರ ಜನ್ಮದಿನೋತ್ಸವದ ಪ್ರಯುಕ್ತ ನಾನು ಮಾಡಿರುವಂತಹ 2 ವಿಡಿಯೋಸ್ಗಳ ಲಿಂಕನ್ನು ಕೂಡ ನಾನು ಕೊಟ್ಟಿರ್ತೀನಿ. ಹಾಗೆ ಸಂಜೆ ಕೂಡ ನಾನು ಸೇವೆಗೆ ಬರೆಸಿದ್ದೆ, ಹಾಗಾಗಿ ತೊಟ್ಟಿಲು ಸೇವೆ ಮತ್ತು ಫಲಪಂಚಾಮೃತ ಅಭಿಷೇಕ ಎರಡಕ್ಕೂ ಬರೆಸಿದ್ದೆ. ಹಾಗಾಗಿ 2 ಸೇವೆಗೂ ನಾವು ಹೋಗಲೇಬೇಕಿತ್ತು. ಮತ್ತು ಸಂಜೆ ಕೂಡ ಹೋಗಬೇಕು. ಇವಾಗ ತಿಂಡಿ ಎಲ್ಲ ತಿಂದ್ಕೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ಬಂದ್ವಿ. ನಾವು ಬಂದಿದ್ದು 12:30 ಏನೋ ಆಗಿತ್ತು. ಆವಾಗ ಕನಕ ಮಹಾಪೂಜೆ, ಸರ್ವ ಸೇವೆ, ಪ್ರತಿಯೊಂದು ಸೇವೆ ಎಲ್ಲ ಮುಗಿದು ರಾಯರ ಬೃಂದಾವನಕ್ಕೆ ಮಹಾಮಂಗಳಾರತಿಯನ್ನು ಕೂಡ ಮಾಡ್ತಾ ಇದ್ರು. ಕರೆಕ್ಟ್ ಮಂಗಳಾರತಿ ಟೈಮ್ಗೆ ನಾವು ಹೋಗಿದ್ದು. ಮಧ್ಯಾಹ್ನನೂ ಅಷ್ಟೇ ತುಂಬಾನೇ ರಶ್ ಇತ್ತು. ನೋಡಿ, ಇವಾಗ ಪ್ರಸಾದಕ್ಕೆ ಅಂತ ಕ್ಯೂ ಅಲ್ಲಿ ನಿಂತಿದ್ದಾರೆ. ನಾವು ಅಷ್ಟೇ ಪ್ರಸಾದ ಎಲ್ಲ ತಗೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ 2:30 ಆಯಿತು. ಮತ್ತೆ ಸಂಜೆ ನಾನು ಹೋದ್ನಲ್ಲ, ಅವಾಗ ವಿಡಿಯೋ ಮಾಡಿದ್ದು. ಅವಾಗ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಸೇವೆ ಕೂಡ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ರು. ಹಾಗಾಗಿ ಮೊದಲು ನಾನು ಒಳಗಡೆ ವಿಡಿಯೋ ಶೂಟ್ ಮುಗಿಸಿ ಆಮೇಲೆ ಹೊರಗಡೆದು ವಿಡಿಯೋ ಮಾಡಿಕೊಂಡೆ. ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಹಾಗೆ ನಾವು ತೊಟ್ಟಿಲು ಸೇವೆಗೆ ಕೊಟ್ಟಿದ್ವಲ್ಲ, ಹಾಗಾಗಿ ರೆಡಿ ಮಾಡ್ಕೊಳ್ತಾ ಇದ್ರು. ನಾವು 7:30 ಹೋದ್ವಲ್ಲ, ಅವಾಗಿನ್ನು ಏನು ಸೇವೆ ಏನು ಸ್ಟಾರ್ಟ್ ಆಗಿರಲಿಲ್ಲ, ಜನ ಬರ್ತಾ ಇದ್ರು. ಜನ ಎಲ್ಲ ಬಂದ ಮೇಲೆನೆ ಸೇವೆ ಪ್ರಾರಂಭ ಆಗಿದ್ದು. ನಿನ್ನೆ ಅಂತೂ ಅಲಂಕಾರ ತುಂಬಾನೇ ಚೆನ್ನಾಗಿತ್ತು. ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ಗಳನ್ನ ಶೇರ್ ಮಾಡ್ತೀನಿ, ನೀವು ಕೂಡ ರಾಯರ ದರ್ಶನವನ್ನ ಪಡೀರಿ. ನೋಡಿದ್ರಿ ಅಲ್ವಾ ತೊಟ್ಟಿಲು ಸೇವೆ ಯಾವ ರೀತಿ ಇತ್ತು ಅಂತ. ಇವಾಗ ಮಹಾಮಂಗಳಾರತಿಯನ್ನು ಮಾಡುವಂಥ ಸಮಯ. ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ಗಳನ್ನ ತಗೊಂಡಿದ್ದೆ, ಅದನ್ನು ಶೇರ್ ಮಾಡಿದ್ದೀನಿ. ಹಾಗೆ ಪೂಜೆ ಎಲ್ಲ ಮುಗಿದು ಸ್ವಲ್ಪ ಹೊತ್ತು ಅಲ್ಲೇ ಇದ್ವಿ. ಹಾಗೆ ಕೆಲವೊಂದಷ್ಟು ಫೋಟೋಸ್ಗಳನ್ನ ತಗೊಂಡ್ವಿ. ನಿನ್ನೆ ರಾಯರ ಜನ್ಮದಿನೋತ್ಸವ ಅಂತ ತುಂಬ ಅದ್ದೂರಿಯಾಗಿ ಆಚರಣೆ ಮಾಡಿದ್ರು. ಅದರ ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ಗಳನ್ನ ಶೇರ್ ಮಾಡಿದ್ದೀನಿ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಡೀಟೇಲ್ ವಿಡಿಯೋನ ನಾನು ಕ್ರಿಯೇಷನ್ಸ್ ಬೈ ಪೂರ್ವಿ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಒಮ್ಮೆ ಅಲ್ಲಿ ಚೆಕ್ ಮಾಡಿ. ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.